ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 14ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋಭಿಜಾನಾತಿ ಕರ್ಮಭಿರ್ ನ ಸಬಧ್ಯತೆ. ಅನುವಾದ: ಕರ್ಮಗಳ ಫಲದಲ್ಲಿ ನನಗೆ ಸ್ಪೃಹೆಯೂ ಇಲ್ಲವಾಗಿದೆ, ಅದಕ್ಕಾಗಿ ನನಗೆ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ. ಈ ಪ್ರಕಾರವಾಗಿ ಯಾರು ನನ್ನನ್ನು ತತ್ವದಿಂದ ತಿಳಿದುಕೊಳ್ಳುತ್ತಾನೋ ಅವನು ಕೂಡ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ಕರ್ಮ ಫಲದಲ್ಲಿ ನನಗೆ ಆಸೆ ಇಲ್ಲ, ಅಂದ್ರೆ ಇಚ್ಛೆ ಇಲ್ಲ, ಅದಕ್ಕೋಸ್ಕರನೇ ನನಗೆ ಕರ್ಮಗಳು ಅಂಟ್ಕೊಳ್ಳೋದಿಲ್ಲ. ಈಗ ನಾವು ಅರ್ಥ ಮಾಡ್ಕೋಬೇಕು, ನಾವೇನೇ ಕೆಲಸ ಮಾಡಿದ್ರು ಅದರಲ್ಲಿ ಫಲಾಸಕ್ತಿ ಇರಬಾರ್ದು ನಮಗೆ, ಆಗ ನಮಗೆ ಕರ್ಮಗಳು ಅಂಟ್ಕೊಳ್ಳೋದಿಲ್ಲ. ಈ ರೀತಿ ಯಾರು ನನ್ನನ್ನ ತತ್ವದಿಂದ ತಿಳ್ಕೊಳ್ತಾನೋ ಅವನೂ ಕೂಡ ಕರ್ಮಗಳಿಂದ ಬಂಧಿತನಾಗೋದಿಲ್ಲ. ಈಗ ಭಗವಂತ ಕರ್ಮಗಳನ್ನ ಮಾಡ್ತಾನೆ ಅಂದ್ರೆ ಪ್ರಕೃತಿಯ ಮೂಲಕ ಮಾಡಿಸ್ತಾನ. ಅವನು ಕರ್ಮ ಫಲದಲ್ಲಿ ಅವನಿಗೆ ಆಸಕ್ತಿ ಇಲ್ಲ, ಇಚ್ಛೆ ಇಲ್ಲ, ಅದಕ್ಕೋಸ್ಕರ ಅವನಿಗೆ ಕರ್ಮಗಳು ಅಂಟ್ಕೊಳ್ಳೋದಿಲ್ಲ ಅನ್ನೋದನ್ನ ಯಾರು ತತ್ವದಿಂದ ತಿಳ್ಕೊಳ್ತಾನೋ, ತಿಳ್ಕೊಂಡ್ರೇನೆ ಸಾಕು, ಅವನಿಗೂ ಕೂಡ ಕರ್ಮ ಬಂಧನ ಆಗೋದಿಲ್ಲ. ಈಗ ನಾವು ತಿಳ್ಕೊಳ್ತಾ ಇದೀವಿ, ಇನ್ನು ನಮ್ಮ ಮೈಂಡಿಗೆ ಬರ್ಬೇಕದು, ಬಂದಿಲ್ಲ. ಬಂತು ಅಂದ್ರೆ ನಮಗೂ ಕೂಡ ಕರ್ಮಗಳಿಂದ ಬಂಧನಗಳು ಇರೋದಿಲ್ಲ. ಯಾಕೆ ಅಂತಂದ್ರೆ ಭಗವಂತನನ್ನ ತಿಳ್ಕೊಳ್ಳೋದು ಅಂದ್ರೆ ನನ್ನನ್ನ ನಾನು ತಿಳ್ಕೊಳ್ಳೋದು ಅಂತಾನೆ ಅರ್ಥ. ಆಯ್ತಾ? ಈಗ ನನಗೆ ಯಾವಾಗ ಆಸಕ್ತಿ ಇರುತ್ತೋ, ಯಾವಾಗ ನನಗೆ ಕರ್ಮಫಲದಲ್ಲಿ ಆಸೆ ಇರುತ್ತೋ, ಆವಾಗ ನಾವು ಆ ಕರ್ಮಗಳ ಬಂಧನಕ್ಕೆ ಒಳಗಾಗ್ತೀವಿ. ಯಾವಾಗ ನಮಗೆ ಆಸೆ ಇರೋದಿಲ್ವೋ, ಆ ಫಲಗಳಲ್ಲಿ ಆಸಕ್ತಿನೂ ಇರಲ್ಲ, ಆಸೆನೂ ಇರೋದಿಲ್ವೋ, ಆಗ ಕರ್ಮಗಳಿಂದ ನಾನು ಬಂಧಿತನಾಗೋದಿಲ್ಲ ಅನ್ನೋದು ಇದರ ಅರ್ಥ. ಈಗ ಪ್ರಶ್ನೆ ಏನು ಅಂತಂದ್ರೆ, ಕರ್ಮಗಳಿಂದ ಲಿಪ್ತನಾಗೋದು ಅಂತಂದ್ರೆ ಏನು? ಅದೇ ರೀತಿ ಕರ್ಮಗಳ ಫಲದಲ್ಲಿ ನನಗೆ ಸ್ಪೃಹೆ ಇರೋದಿಲ್ಲ, ಅದಕ್ಕೋಸ್ಕರ ನನಗೆ ಕರ್ಮಗಳು ಅಂಟುಕೊಳ್ಳೋದಿಲ್ಲ ಅಂತ ಭಗವಂತ ಹೇಳಿದಾನಲ್ಲ, ಯಾಕೆ ಹೇಳ್ತಾ ಇದ್ದಾನೆ, ಅದರ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಈಗ ಯಾವುದೇ ಕರ್ಮವನ್ನ ಮಾಡುವಂಥ ಮನುಷ್ಯರಲ್ಲಿ ಮಮತೆ, ಆಸಕ್ತಿ, ಫಲದ ಇಚ್ಛೆ ಮತ್ತೆ ಅಹಂಕಾರ ಇರೋ ಕಾರಣದಿಂದ ಅವ್ರ ಮೂಲಕ ಏನೆಲ್ಲ ಕರ್ಮಗಳು ಮಾಡಿರುತ್ತೋ ಅದು ಸಂಸ್ಕಾರ ರೂಪದಿಂದ ಅವರ ಅಂತಃಕರಣದಲ್ಲಿ ಅದು ಸಂಚಿತವಾಗುತ್ತೆ. ಈಗ ನಾನೇನೋ ಒಂದು ಕೆಲಸ ಮಾಡ್ತೀನಿ, ಅದರಲ್ಲಿ ನನಗೆ ಆಸಕ್ತಿನೂ ಇರುತ್ತೆ, ಅದರ ಮೇಲೆ ನನಗೆ ಮಮತೆನೂ ಇರುತ್ತೆ, ಆ ಕೆಲಸದ ಫಲದ ಮೇಲೆ ನನಗೆ ಇಷ್ಟನೂ ಇರುತ್ತೆ, ನಾನೇ ಮಾಡ್ತಾ ಇದ್ದೀನಿ ಅಂತ ಅಹಂಕಾರನೂ ಕೂಡ ಇರುತ್ತೆ ಅಂತ ಇಟ್ಕೊಳ್ಳಿ. ಆಗ ನಾನು ಏನೇ ಕೆಲಸ ಮಾಡಿದ್ರು ಕೂಡ ಅದರ ಒಂದು ಎಫೆಕ್ಟ್ ಏನಿದೆಯೋ ಅದು ಸಂಸ್ಕಾರದ ರೂಪದಲ್ಲಿ ನಮ್ಮ ಅಂತಃಕರಣದಲ್ಲಿ ಅದೆಲ್ಲ ಸೇರ್ಕೊಳ್ತಾ ಇರುತ್ತೆ. ಆಯ್ತಾ? ನಾನು ಏನೇ ಕೆಲಸ ಮಾಡಿದ್ರು ಅದು ನನ್ನ ಅಂತಃಕರಣದಲ್ಲಿ ಬಂದು ಎಲ್ಲ ಸಂಚಿತವಾಗುತ್ತೆ, ಅಂದ್ರೆ ಕೂಡಾಕೊಳ್ಳೋದು ಅಂತ ಹೇಳ್ತೀವಲ್ವ, ಅದೆಲ್ಲ ಬಂದು ಸೇರ್ಕೊಳ್ಳುತ್ತೆ. ಆಮೇಲೆ ಅದಕ್ಕನುಸಾರವಾಗಿ ಅವರಿಗೆ ಪುನರ್ಜನ್ಮ ಮತ್ತೆ ಸುಖ ದುಃಖ ಇದೆಲ್ಲ ಅವರಿಗೆ ಸಿಗುತ್ತೆ. ಈಗ ನಾನು ಏನೋ ಒಂದು ಕೆಲಸ ಮಾಡ್ತೀನಿ, ಅದರ ಒಂದು ಸಂಸ್ಕಾರ ನನ್ನ ಒಳಗಡೆ ಅಂತಃಕರಣದಲ್ಲಿ ಎಲ್ಲ ಸೇರ್ಕೊಳ್ತಾ ಇರುತ್ತೆ. ಒಂದು ದಿವಸ ನಾನು ಸಾಯ್ತೀನಿ ಅಂತ ಇಟ್ಕೊಳ್ಳಿ. ಈಗ ನನ್ನ ಒಳಗಡೆ ಅಂತಃಕರಣದಲ್ಲಿ ಏನೇನೆಲ್ಲ ಆಸೆಗಳಿದೆಯೋ, ನಾನು ಮಾಡಿದೆ ಅಂತ ಏನೇನೆಲ್ಲ ಕೆಲಸಗಳನ್ನು ಮಾಡಿರ್ತೀನೋ, ಎಷ್ಟೆಲ್ಲ ಫಲಾಪೇಕ್ಷೆಗಳನ್ನು ಇಟ್ಕೊಂಡು ಕೆಲಸ ಮಾಡಿರ್ತೀನೋ, ಅದಕ್ಕನುಗುಣವಾಗಿ ನನಗೆ ನೆಕ್ಸ್ಟ್ ಜನ್ಮ ಸಿಗುತ್ತೆ. ಏನೇನು ಕೆಲಸ ಮಾಡಿರ್ತೀನೋ ಅದರ ಪ್ರಕಾರವಾಗಿ ನನಗೆ ಸುಖ ಸಿಗುತ್ತೆ, ಅದರ ಪ್ರಕಾರವಾಗಿ ನನಗೆ ದುಃಖ ಅನ್ನೋದು ಸಿಗುತ್ತೆ. ಇದೇ ಅವರು ಆ ಕರ್ಮಗಳಿಂದ ಲಿಪ್ತನಾಗೋದು ಅಂತಂದ್ರೆ ಅರ್ಥ. ಅಂದ್ರೆ ನಾವು ಅದಕ್ಕೆ ಬಂಧನಕ್ಕೆ ಒಳಗಾಗ್ತೀವಿ ಅಂತ ಅರ್ಥ. ಇಲ್ಲಿ ಭಗವಂತ ಮೇಲೆ ಹೇಳಿದ ಹಾಗೇನೆ ಕರ್ಮಗಳ ಫಲರೂಪಿ ಯಾವುದೇ ಭೋಗದಲ್ಲಿ ನನಗೆ ಸ್ವಲ್ಪನೂ ಸ್ಪೃಹೆ ಇಲ್ಲ ಅಂತ ಹೇಳಿದಾನಲ್ಲ, ಅಂದ್ರೆ ಇಚ್ಛೆ ಇಲ್ಲ ಅಂತ ಹೇಳಿದಾನಲ್ಲ, ಅಂದ್ರೆ ಅರ್ಥ ಏನು, ನನಗೆ ಯಾವುದೇ ವಸ್ತುನಲ್ಲೂ ಕೂಡ ಸ್ವಲ್ಪ ಕೂಡ ಅಪೇಕ್ಷೆ ಇರೋದಿಲ್ಲ, ಇದು ಆಗಬೇಕು, ನನಗೆ ಇದೇ ರೀತಿ ಬೇಕು ಅನ್ನುವಂಥ ಆಸೆ ಅವನಲ್ಲಿ ಇರೋದಿಲ್ಲ. ಈ ವಿಷಯದ ಬಗ್ಗೆ 3ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಏನ್ ಹೇಳಿದಾನೆ ಅಂತಂದ್ರೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಅಂತ ಒಂದು ಶ್ಲೋಕ ಬರುತ್ತಲ್ಲ, ಅದರಲ್ಲಿ ಹೇಳ್ತಾನೆ, ಅರ್ಜುನ
ನನಗೆ ಈ 3 ಲೋಕಗಳಲ್ಲಿ ಯಾವುದೇ ಕರ್ತವ್ಯನೂ ಇಲ್ಲ. ಮತ್ತೆ ಯಾವುದೂ ಪಡ್ಕೊಳ್ಬೇಕು ಅನ್ನುವಂಥ ವಸ್ತು ಕೂಡ ಸಿಗೋದಿಲ್ಲ ಅನ್ನೋ ರೀತಿನೂ ಇಲ್ಲ. ಆದ್ರೂ ಕೂಡ ನಾನು ಕರ್ಮದಲ್ಲೇ ವರ್ತಿಸ್ತೀನಿ. ಅಂದ್ರೆ ಎಲ್ಲ ನಂದೇ. ಭಗವಂತಂದೇ ಅಲ್ವಾ ಎಲ್ಲಾನು. ಈ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿರೋನೇ ಅವನು. ಎಲ್ಲವನ್ನ ಕೊಟ್ಟಿರೋನೇ ಅವನು. ಅವನಿಗೆ ಇಂಥದ್ದಿಲ್ಲ ಅಂತ ಹೇಳೋ ಹಾಗಿಲ್ಲ. ಆದ್ರೂ ಕೂಡ ಅವನು ಕೆಲಸ ಮಾಡ್ತಾ ಇದ್ದಾನೆ. ಎಲ್ಲ ಅವಂದೇ ಆದ್ರೂ ಕೂಡ ಅವನು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾನೆ. ಆಮೇಲೆ ನನ್ನಿಂದ ನಡೆಯುವ ಎಲ್ಲ ಕೆಲಸಗಳು ಕೂಡ ಮಮತೆ, ಆಸಕ್ತಿ, ಫಲದ ಇಚ್ಛೆ ಮತ್ತೆ ಕರ್ತೃತ್ವ ಇಲ್ದೇನೆ ಬರೀ ಲೋಕಹಿತಕ್ಕೋಸ್ಕರನೇ ನಡೆಯತ್ತೆ. ಈಗ ನಾವೇನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ನಮ್ಮ ಒಂದು ಹಿತ ಇರಬೇಕು. ಅಂದ್ರೆ ನನಗೇನೋ ಒಂದು ಆಗ್ಬೇಕಾಗಿರುತ್ತೆ, ಅಥವಾ ನಾನು ಯಾವುದೋ ಒಂದು ಫಲದ ಅಪೇಕ್ಷೆ ಇಟ್ಕೊಂಡು ಆ ಕೆಲಸ ಮಾಡ್ತಾ ಇರ್ತೀನಿ ಅಲ್ವಾ. ಇಲ್ಲಾಂದ್ರೆ ನಾವೇನಾದ್ರೂ ಕೆಲಸ ಮಾಡ್ತೀವಾ? ಸುಮ್ನೆ ಯಾರಾದ್ರೂ ಕೆಲಸ ಮಾಡು ಅಂದ್ರೆ ಏನ್ ಕೊಡ್ತೀರಾ, ಅಥವಾ ನನಗಿದ್ರಿಂದ ಏನ್ ಸಿಗುತ್ತೆ ಅದನ್ನ ಕೇಳ್ತೀವಿ ಫಸ್ಟು. ಇಲ್ಲಾಂದ್ರೆ ನಾವು ಆ ಕೆಲಸನೇ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಭಗವಂತ ಹಾಗಲ್ಲ. ಲೋಕ ಹಿತಾರ್ಥಕ್ಕೋಸ್ಕರ ಅವನು ಆ ಕೆಲಸಗಳನ್ನ ಮಾಡ್ತಾನೆ. ಈ ವಿಷಯದ ಬಗ್ಗೆ 4ನೇ ಅಧ್ಯಾಯದಲ್ಲೇನೆ 8ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಯಾವ ಶ್ಲೋಕ ಅದು? ಪರಿತ್ರಾಣಾಯ ಸಾಧೂನಾಂ ಅಂತ ಬರುತ್ತಲ್ಲ ಆ ಶ್ಲೋಕ. ಸಾಧು ಪುರುಷರನ್ನ ಉದ್ಧಾರ ಮಾಡೋದಕ್ಕೆ, ಪಾಪ ಕರ್ಮ ಮಾಡುವಂಥವರನ್ನ ವಿನಾಶ ಮಾಡೋದಕ್ಕೆ, ಮತ್ತೆ ಧರ್ಮವನ್ನ ಚೆನ್ನಾಗಿ ಸ್ಥಾಪನೆ ಮಾಡೋದಕ್ಕೋಸ್ಕರ ನಾನು ಯುಗ ಯುಗಗಳಲ್ಲೂ ಪ್ರಕಟವಾಗ್ತೀನಿ ಅಂತ ಹೇಳಿದಾನೆ. ಅಂದ್ರೆ ಅಲ್ಲಿ ತನ್ನ ಫಲಾಪೇಕ್ಷೆಗೆ, ತನ್ನ ಆಸೆಯನ್ನ ತೀರಿಸ್ಕೊಳ್ಳೋದಕ್ಕೆ, ಅಥವಾ ಇನ್ನೇನೋ ಒಂದು ವಿಷಯಕ್ಕೋಸ್ಕರ ಅವನು ಕೆಲಸಗಳನ್ನ ಮಾಡೋದಿಲ್ಲ. ಅವನು ಬೇರೆಯವರ ಹಿತಕ್ಕೆ. ನೋಡಿ ಅಲ್ಲೇನ್ ಹೇಳಿದಾನೆ? ಸಾಧು ಪುರುಷರನ್ನ ಉದ್ಧಾರ ಮಾಡೋದಕ್ಕೋಸ್ಕರ, ಮತ್ತೆ ಯಾರು ಪಾಪಕರ್ಮಗಳನ್ನ ಮಾಡಿ ಅಧರ್ಮಿಗಳಿರ್ತಾರೋ ಅವರನ್ನ ನಾಶ ಮಾಡೋದಕ್ಕೆ, ಮತ್ತೆ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ, ಇದಕ್ಕೋಸ್ಕರ ನಾನು ಕೆಲಸಗಳನ್ನ ಮಾಡೋದು ಅಂತ ಹೇಳಿದಾನೆ. ಆದ್ರೆ ನನಗೆ ಅದ್ರ ಜೊತೆ ಯಾವುದೇ ಸಂಬಂಧ ಇರೋದಿಲ್ಲ. ಈ ಕಾರಣದಿಂದಾನೇ ನನ್ನ ಎಲ್ಲ ಕರ್ಮಗಳು ಕೂಡ ದಿವ್ಯವಾಗಿವೆ. ಮತ್ತೆ ಅದಕ್ಕೋಸ್ಕರ ಅದು ನನಗೆ ಅಂಟ್ಕೊಳ್ಳೋದಿಲ್ಲ. ಅಂದ್ರೆ ಬಂಧನದಲ್ಲಿ ಇಡೋದಿಲ್ಲ ಅದು. ಈಗ ನಮಗೆಲ್ಲ ಅದು ಬಂಧನವನ್ನ ಕೊಡುತ್ತೆ. ಯಾಕೆ? ನಾವು ಆಸೆ ಇಟ್ಕೊಂಡಿದೀವಿ, ಫಲಾಪೇಕ್ಷೆ ಇಟ್ಕೊಂಡಿದೀವಿ, ನಾನೇ ಮಾಡ್ತಾ ಇದ್ದೀನಿ ಅನ್ನುವಂಥ ಕರ್ತೃತ್ವ ಭಾವ ಇದೆ ನಮಗೆ. ಅವುಗಳಲ್ಲಿ ಆಸಕ್ತಿ ಇದೆ, ಮಮತೆ ಇದೆ. ಅದಕ್ಕೆ ನಮ್ಮನ್ನ ಅದು ಬಂಧನಕ್ಕೆ ಒಳಪಡಿಸುತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.